ವೆಂಕಟೇಶ್ ಹಂಪಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 15 ಹಳ್ಳಿಗಳ ಜನರು ಪ್ರಾಧಿಕಾರದ ಕೆಲವೊಂದು ಧೋರಣೆಗಳ ವಿರುದ್ಧ ಬೇಸತ್ತು ಎಲ್ಲರೂ ಸೇರಿ ನಿನ್ನೆ ಒಂದು ಸಭೆಯನ್ನು ಮಾಡಿದ್ವಿ. ನಮ್ಮ ವಿಚಾರ ಏನು ಅಂತಂದರೆ, ನಮ್ಮ ಭಾಗದ 15 ಹಳ್ಳಿಗಳನ್ನ ಹಂಪಿ ಪ್ರಾಧಿಕಾರದಿಂದ ಕೈ ಬಿಡುವ ಕುರಿತು ನಾವು ಅವರಿಗೆ ಒಂದು ಮನವಿನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಾವು ವಾಸ ಮಾಡ್ತಕ್ಕಂಥದ್ದು ಈ ಪ್ರಾಧಿಕಾರ ಅಂತಕ್ಕಂಥದ್ದನ್ನು 1982ರಲ್ಲಿ ಜಾರಿ ತಂದು ಅವತ್ತಿನ ಸರ್ಕಾರ ಅದನ್ನು ಬರ್ಕೊಂಡು ಇವತ್ತು ಪ್ರಾಧಿಕಾರಗಳು ಏನಪ್ಪ ಅಂತಂದರೆ, ಇವತ್ತು 4 ಮಂಡಲ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಆನೆಗುಳಿ, ಸಣಾಪುರ, ಮಲ್ಲಾಪುರ, ಸಂಗಾಪುರ ಇರ್ಬೋದು. ಈ 15 ಹಳ್ಳಿಗಳನ್ನು ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಪ್ರಾಧಿಕಾರಗಳು ಅನೇಕ ಬಾರಿ ಒಂದು ಆಶ್ವಾಸನೆ ಕೊಟ್ಟರು. ಅವರು ಏನು ಕೆಲಸ ಮಾಡಿಲ್ಲ, ಏನಿಲ್ಲ, ಶೂನ್ಯವಿಲ್ಲ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಆಗಿರ್ತಕ್ಕಂಥ ಆನೆಗುಂದಿ ಇವತ್ತು ವಿಶ್ವಂಬರ ಪಟ್ಟಿ ಒಳಗೆ ಸೇರ್ತಕ್ಕಂಥ ಆನೆಗುಂದಿನ ಇವತ್ತು ಯಾವುದೇ ಕೆಲಸಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಾ ಇಲ್ಲ ಯಾರು ಪ್ರಾಧಿಕಾರ. ಇವತ್ತು ಬೀದಿ ವ್ಯಾಪಾರಗಳನ್ನು ಎತ್ತಂಗಿ ಮಾಡ್ತಾರೆ, ಪ್ರತಿಯೊಂದಕ್ಕೂ ಎಲ್ಲರಿಗೂ ಭಾಳ ಕಿರುಕುಳ ಕೊಡ್ತಾರೆ. ಹಾಗಾಗಿ ದಿನಸ್ಕರು ಇಷ್ಟು ಬೆಳಿಬೇಕು, ಅದಾಗಬೇಕು, ಇದಾಗಬೇಕಂತ ಬೀದಿ ವ್ಯಾಪಾರಗಳನ್ನು ಎತ್ತಂಗಿ ಮಾಡಬೇಕಾದ್ರೆ ಯಾಕೆ ಯಾವುದು ಬೇಡ. ದಯಮಾಡಿ ನಾವು ಪ್ರಾಧಿಕಾರಕ್ಕೆ ಏನು ಹೇಳ್ತೀವಿ, ನಿಮ್ಮನ್ನು ಏನಾದರೂ ಮಾರ್ಪಾಡು ಮಾಡೋದ್ರೆ ಮಾಡಿ, ಇಲ್ಲಂದ್ರೆ ಪೂರ್ತಿ ಸಂಪೂರ್ಣವಾಗಿ ನಮಗೆ ಪ್ರಾಧಿಕಾರ ಬೇಡ. ಇವರು ಪ್ರತಿಯೊಂದು ಸಲ ಪ್ರಾಧಿಕಾರ ಮೀಟಿಂಗ್ ಇದ್ದಾಗ ಇವರು ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಗಳನ್ನು ಕರೆದು, ಪಂಚಾಯತಿ ಅಧಿಕಾರಿಗಳನ್ನು ಕರೆದು, ಅಲ್ಲಿರ್ತಕ್ಕಂಥ ನಮ್ಮ ಗೈಡ್ಲೈನ್ಸ್ನಾಗ ಏನಿದೆ ಅದನ್ನು ಮಾಹಿತಿನ ಜನರಲ್ಲಿ ಹಂಚಬೇಕು. ಇಲ್ಲ ತಿಂಗಳಿಗೆ ಒಂದ್ಸಲ, ವಾರಕ್ಕೊಂದ್ಸಲ ಆಗಲಿ ಪ್ರಾಧಿಕಾರಗಳು ಬಂದು ಆನೆಯಿಂದ ಒಂದು ಆಫೀಸ್ನಾಗ ಕೊಟ್ಟು ಸಾರ್ವಜನಿಕನ ಕರೆದು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅದನ್ನು ತಿಳಿಸಿದ್ರೆ ಜನರಿಗೆ ಗೊತ್ತಾಗುತ್ತೆ. ಇವತ್ತು ಮಾನ್ಸ್ಮೆಂಟ್ ಇರ್ಬೋದು, ಇವತ್ತು ಗುಳಿಗುಂಡಾರ ಇರ್ಬೋದು, ಇವತ್ತು ಕೋಟೆ ಕೊತ್ತಲಗಳು ಇರ್ಬೋದು, ಇವೆಲ್ಲ ಕಾಪಾಡಿಕೊಂತ ಬಂದವರು ನಾವು. ಇವತ್ತು ಅಧಿಕಾರಿಗಳು ಎಲ್ಲೇ ಇರ್ತಾರೆ. ಇವತ್ತು ಕೋಟೆ ಇರ್ಬೋದು, ಒಂದು ಮಂಟಪ ಇರ್ಬೋದು, ಅದಕ್ಕೆ ಕೈ ಹಾಕ್ಬಾರ್ದು, ಅದು ತಂಟೆಗೆ ಹೋಗ್ಬಾರ್ದು, ಬೆಂಕಿ ಇದ್ದಾಗ ಅದಕ್ಕೆ ಹೋಗ್ಬಾರ್ದು, ಮುಟ್ಟಕ್ಕೆ ಹೋಗ್ಬಾರ್ದು, ಅದು ಜೋಪಾನ ಮಾಡ್ಕೊಂಡ್ಬಂದವರು ನಾವು. ಇವತ್ತು ಕಾನೂನು ಬಿಟ್ಟು ನಾವು ಯಾರೂ ಇಲ್ಲ. ದಯಮಾಡಿ ನಾನು ಏನು ನಮ್ಮ ಯುವ ಮಿಶ್ರರು ಏನು ಇವತ್ತು ಒಂದು ರ್ಯಾಲಿಯನ್ನು ಇಟ್ಕೊಂಡಾರ, ಇದು ಪ್ರಾಧಿಕಾರ ಏನಾದ್ರು ಮಾರ್ಪಾಡು ಮಾಡಲಿಲ್ಲ ಅಂದರೆ ಇವತ್ತು ಪಂಚಾಯತಿನ ಕೈ ಅಡ್ಡ ಕೊಟ್ಟು ಕೈ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ವಿ. ನಾವು ಪ್ರತಿಯೊಂದು ನೀರು ಕೇಳಕ್ಕೆ ಹೋಗಲಿ, ಪ್ರತಿಯೊಂದು ಏನೇ ಒಂದು ಲೆಟ್ರಿನ್ ಬಾತ್ರೂಮ್ ಆಗಲಿ, ಒಂದು ಏನೇ ಒಂದು ಗೌರ್ಮೆಂಟಿಂದ ಬರ್ತಕ್ಕಂಥ ಒಂದು ಆಶ್ರಯ ಯೋಜನೆಗಳಲ್ಲಿ ಮನೆ ಕೇಳಕ್ಕೆ ಹೋಗಿ ಪ್ರಾಧಿಕಾರ ತೋರಿಸ್ತಾರೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳ ವಿರುದ್ಧ ನಾವು ಪಂಚಾಯತ್ ಎಲ್ಲ ಹಳ್ಳಿಗಳು ಏನು ವ್ಯಾಪ್ತಿಗೆ ಬರ್ತದೆ, ಆ ನಿಯಮಗಳಿಗೆ ಬೇಸತ್ತು ಏನು ಹೆರಿಟೇಜ್ ಸೈಟ್ ಅಂತೇಳಿ ನರೇಂದ್ರ ಪಾರ್ಟಿ ಅಂತೇಳಿ ಅವ್ರು ಹೇಳಿದ್ದಾರೆ. ಆ ನಿಯಮಗಳಿಗೆ ಬೇಸತ್ತು ನಾವೆಲ್ಲ ಆ ಭಾಗದ ಎಲ್ಲ ಜನರು ಕೂಡ ನಿನ್ನೆ ಒಂದು ಸಭೆ ಸೇರಿದರೆ, ಸಭೆ ಒಳಗಡೆ ಎಲ್ಲರೂ ಕೂಡ ಒಕ್ಕೂಟ ಅಭಿಪ್ರಾಯ ಏನಂತ ಹೇಳಿದ್ರು, ನಮಗೆ ಹಂಪಿ ಅಭಿವೃದ್ಧಿ ಏನೋ ಹಂಪಿ ನಿರ್ವಹಣಾ ಪ್ರಾಧಿಕಾರ ಅಂತೇಳಿ ಆ ಪ್ರಾಧಿಕಾರ ಬೇಡ, ಅದರಿಂದ ನಾವು ಹೊರಗಡೆ ಬರೋಣ ಅಂತಕ್ಕಂಥ ನಿರ್ಣಯನ ನಾನು ಕೇಳಿದ್ದೀವಿ. ಕಾರಣ ಏನಂತ ಹೇಳಿದರೆ, ಶತಮಾನಗಳಿಂದ ಆ ಭಾಗದ ಹಳ್ಳಿಗಳಲ್ಲಿ ಎಲ್ಲ ಜನರು ಕೂಡ ವಾಸ ಮಾಡ್ತಾ ಇದ್ದಾರೆ. 30-35 ವರ್ಷಗಳಿಂದ ಬಂದಿರತಕ್ಕಂಥ ವರ್ಲ್ಡ್ ಹೆರಿಟೇಜ್ ಮ್ಯಾನೇಜ್ಮೆಂಟ್ ಯುನೆಸ್ಕೋ ವ್ಯಾಪ್ತಿಗೆ ಬಂದಿರತಕ್ಕಂಥ ಏನು ಈ ಪ್ರಾಧಿಕಾರ ಇದೆ, ಅಲ್ಲಿಯ ಜನರ ಜೀವನ, ಅಲ್ಲಿಯ ಜನರ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಆ ಏನು ನಿಯಮಗಳಿದೆ. ಉದಾಹರಣೆಗೆ ಒಂದು 100 ವರ್ಷಗಳಿಂದ ನಾವಲ್ಲಿ ವಾಸ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಆ ಮನೆ ಎಲ್ಲ ಬಿದ್ದೋಗಿದೆ. ಆ ಮನೆನ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದರೆ ನಮ್ಮ ಪಂಚಾಯತಿಗೆ ನಾವು ಪಂಚಾಯತ್ಗೆ ಅರ್ಜಿ ಕೊಟ್ಟರೆ ಅವರು ಹವಾಮಾನ ಕಳಿಸ್ತಾರೆ. ಹವಾಮಾನದಲ್ಲಿ ತಮಗೆ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಕೆಲವು ಕಡೆ ಗಾಂವನ ಪ್ರದೇಶಗಳೇ ಇಲ್ಲ. ಇತ್ತೀಚೆಗೆ ಆಗಿರ್ತಕ್ಕಂಥ ನಿಯಮಗಳ ಪ್ರಕಾರ ಶತಮಾನಗಳಿಂದ ಅಲ್ಲಿ ಜನವಸತಿ ಇದ್ದರೂ ಕೂಡ ಈಗ ಹೊಸ ನಿಯಮಗಳು ಬಂದಿರೋ ಕಾರಣಕ್ಕಾಗಿ ನಿಮಗೆ ಅಲ್ಲಿ ಒಂದು ಮೊನ್ಯುಮೆಂಟ್ ಇದೆ, ಅಲ್ಲಿ ಯಾವುದೋ ಗುಡಿ ಇದೆ, ಹಾಗಾಗಿ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಮನೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಮನೆಯಲ್ಲಿ ಇರ್ತಕ್ಕಂಥ 5 ಜನ ಇದ್ದರೆ ಇವತ್ತು 10 ಜನ ಆಗಿದ್ದಾರೆ. ತಂದೆ ಮಕ್ಕಳು ಸೊಸೆಯರು ಎಲ್ಲರೂ ಕೂಡ ಇದ್ದರೂ ಕೂಡ ಅವರು ಹೊಸ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಸಲುವಾಗಿ, ರಿನೋವೇಷನ್ ಸಲುವಾಗಿ ಸಾಧ್ಯ ಆಗ್ತಿಲ್ಲ. ಇವೆಲ್ಲದೂ ಕೂಡ ನಾವು
ಪಂಚಾಯತ್ಗೆ ಅರ್ಜಿ ಕೊಟ್ಟರೆ ಅವ್ರ ಮೇಲೆ ಕಳಿಸ್ತಾರೆ, ಇವರು ಬರಂಗಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಇಲ್ಲ. ಇಲ್ಲಿಗೆ ಬರ್ತಕ್ಕಂಥ ಶತಮಾನಗಳಿಂದ ಇಲ್ಲಿರ್ತಕ್ಕಂಥ ಕಟ್ಟಡಗಳಿಲ್ಲ. ಹಿಂದೆ ಕೂಡ ಇತ್ತು, ಇವತ್ತು ಇದೆ, ಮುಂದೆ ಕೂಡ ಇರ್ತದೆ. ಕೇವಲ ಇದು ಬಂದು 20 ವರ್ಷಗಳಿಂದ ಇವೇನೋ ಎಲ್ಲದೂ ಕೂಡ ಸೆಕ್ಯೂರ್ ಮಾಡಿ ಎಲ್ಲ ಸೇಫ್ ಮಾಡಿದಾರೆ ಅಂತ ಏನಲ್ಲ. ಈ ಹಿಂದೆ ಕೂಡ ಇತ್ತು, ಈಗೂ ಕೂಡ ಇದೆ, ಮುಂದೆ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ನಾವೆಲ್ಲರೂ ಕೂಡ ಉಳಿಸ್ಕೊಳ್ತೀವಿ. ಆದರೆ ಜನರ ಜೀವನವನ್ನ ಜನರ ಬದುಕನ್ನ ಮುರಾಬಟ್ಟೆ ಮಾಡ್ತಕ್ಕಂಥ ಕೆಲಸನ ನಿಯಮಗಳನ್ನ ಹೆಸರ ಮೇಲೆ ಅಡ್ಡಿ ಮಾಡಿ ಇವತ್ತು ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಏನು ನಿರ್ವಹಣಾ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರ ಮಾಡ್ತಾ ಇದೆ. ಹಾಗಾಗಿ ತಮಗೆ ಕೆಲವೊಂದಿಷ್ಟು ಉದಾಹರಣೆಗಳು ಹೇಳಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಪೂರ್ವಾನುಮೋದನೆ ಅವ್ರು ತಗೋಬೇಕು. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ್ದು ಇವತ್ತು ರಸ್ತೆ ಆಗಬೇಕು ಅಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ 4 ವೇ ರೋಡ್ಗಳಾಗುತ್ತೆ. ಆನೆಗುಂದಿ ಒಳಗಡೆ ಅದೇ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಬರೋದಕ್ಕೆ ತೊಂದರೆ ಆಗ್ತಕ್ಕಂಥ ರಸ್ತೆಗಳಿದೆ. ಕಾಲಕ್ಕೆ ಏನು ಜನಸಂಖ್ಯೆ ಬೆಳವಣಿಗೆ ಆಗ್ತದೆ, ಆ ಬೆಳವಣಿಗೆಗೆ ಪೂರಕವಾಗಿ ಏನು ನಮ್ಮ ಹೆರಿಟೇಜ್ ಸೈಟ್ ಇದೆ, ಆ ಹೆರಿಟೇಜ್ ಸೈಟ್ನ ನಾವು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇದೆ. ಅದರೊಟ್ಟಿಗೆ ಜನರು ಕೂಡ ಬದುಕಬೇಕಾಗಿದೆಯಲ್ಲ, ಬರೀ ಕಟ್ಟಡಗಳನ್ನ ಉಳಿಸ್ಕೊಂಡು ಬದುಕೋದು ಅಲ್ಲ, ಅದ್ರ ಜೊತೆ ನಮ್ಮ ಜನರ ಬದುಕನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಮ್ಮೆಲ್ಲರದ್ದು, ಮತ್ತೆ ಇಲಾಖೆಗಳದ್ದು, ಸರ್ಕಾರದ್ದು ಕೂಡ ಆಗಿದೆ. ಎಲ್ಲರಿಗೂ ಕೂಡ ಅವರು ಒಂದು ರಿಸ್ಟ್ರಿಕ್ಷನ್ನ ನಾವೇನು ಅರ್ಜಿಗಳನ್ನ ಹಾಕಿರ್ಬೇಕಾದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಕೂಡ ಇವತ್ತು ನಾವು ಹೋಗಿ ಸರ್ಕಾರದ ಭೂಮಿಯಲ್ಲಿ ನಮ್ಮನ್ನೆಲ್ಲ ಕಳ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಒಂದು ಮನೆ ಕಟ್ಟಿಕೊಟ್ಟಲ್ಲ. ಆ ಮನೆ ಕಟ್ಟಿಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಾಳೆ ನನ್ನ ಮನೆಯ ಆಯುಷ್ಯ ಮುಗಿಬಿಡ್ತದೆ. ಒಂದು 30-40 ವರ್ಷ ನನ್ನ ಮನೆ ಆಯುಷ್ಯ ಮುಗಿದ ಸಂದರ್ಭದಾಗ ನಾನು ಹೊಸ ಮನೆ ಕಟ್ಟಬೇಕಾಗುತ್ತೆ. ಹೊಸ ಮನೆ ಕಟ್ಟಬೇಕಾದ್ರೆ ನಾನು ಪ್ರಾಧಿಕಾರ ಬೋರ್ಡ್ ಒಂದು ಪರ್ಮಿಷನ್ ಕೇಳ್ತಾರೆ. ಏನಂತ ಕೇಳಿ, ನಮ್ಮ ತಾತ ಕಟ್ಟಿದ್ನ ಈ ಮನೆ ಅಂತ ಕೇಳಿದ್ರೆ ಕೊಡ್ತಾರೆ ಪ್ರಾಧಿಕಾರ? ಕೊಡಲ್ಲ. ನೀನೇನಿದೆ ತಾಂಬರಪ್ಪ ಅಂತ ಏನೇನು ತಾಂಬರಪ್ಪ ಅಂತ ತರ್ಲಿಕ್ಕೆ ಏನಿಲ್ಲ. ನಾನು ಇರೋದೇ ಬಾರಕ್ಕೆ ಹೋಗ್ತಾಗಲ್ಲ. ಅದರಲ್ಲಿ ನೀನು ಬರೋಕ್ಕಿಂತ ಮುಂಚೆನೇ ಇದೆ. ನನ್ನ ಹತ್ರ ಮಾರ್ಮೆಂಟ್ಸ್ ಇಲ್ಲ. ಅಲ್ಲಿ ಪಂಚಾಯತ್ ಮಾಡ್ಕೊಡ್ಬೇಕಲ್ಲ, ಪ್ರಾಧಿಕಾರದಿಂದ ಒಂದು ಪ್ರಯೋಜನ ನೀತಿಯಲ್ಲಿ ಒಂದು ಕೃಷಿ ಪ್ರಯೋಜನದಲ್ಲಿ ಒಂದು ಮಾರ್ಕ್ಸಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಇಂಡಿಯಾ ತನಕ ಸ್ಪ್ರೆಡ್ ಆಗಿದೆ. ಬಟ್ ಆನೆಬಂದಿಯಲ್ಲಿ 2018ರಲ್ಲಿ ನಾನು ಬಾರಾಮತಿಗೆ ಹೋಗಿ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಸಬ್ಮಿಟ್ ಮಾಡಿದ್ರೆ ಆನೆಬಂದಿಯಲ್ಲಿ ಕೋರ್ಜನ್ ಬರ್ತಕ್ಕಂಥ ಕೃಷಿ ಭೂಮಿಯನ್ನು ಕೃಷಿಗೆ ಸೀಮಿತ ಮಾಡಿದ್ರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಕೃಷಿ ಭೂಮಿ ಅಂದ್ರೆ ಏನು, ಕೃಷಿ ಪ್ರವಾಸೋದ್ಯಮ ಅಂದ್ರೆ ಏನು, ಎರಡು ಮಲ್ಟಿಪಲ್ ಲಿಂಕಿಂಗ್ ಇರ್ತಕ್ಕಂಥ ಒಂದು ಪ್ರವಾಸೋದ್ಯಮ ನೀತಿ ಅದು. ಅದನ್ನ ಅವ್ರ ಹತ್ರ ಇಲ್ಲೇ ಇಲ್ಲ. ಅದು ತಗೊಂಡು ಸಬ್ಮಿಟ್ ಮಾಡಿದ್ರೆ ನಮ್ಗೆ ಆ ಭೂಮಿ ಎಲ್ಲ ಕೃಷಿ ಪ್ರವಾಸ ಸೀಮಿತ ಅಂತಾರೆ. ನಾನೇ ಮಾಡಿದ ಹಿಂದೆ ಸರ್ 28 ಪೇಜ್ ತಗೊಂಡು ಒಂದು ರಿಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಮೇಡಮ್ ಡಿಸಾತ್ ಹೋದ್ರೆ ಡಿಸಾತ್ ಮೇಡಮ್ ಅವರಿಗೆ ರಿಪೋರ್ಟ್ ಓದಿದ್ರೆ ಎಲ್ಲ ಪ್ರಾಜೆಕ್ಟ್ ನೋಡಿ ಏನ್ರಿ ಇಂಥ ಪ್ರಾಬ್ಲಮ್ ಇದೆಲ್ಲ ಪ್ರಾಬ್ಲಮ್ ನಾವು ಏನು ಮಾಡೋದಿಲ್ಲ, ನಮ್ಗೆಲ್ಲ ಕೈ ಕಟ್ಟಾಕಿದ್ದಾರೆ ಇವರು. ಸರ್ ನಾನು ರೆಫರೆನ್ಸ್ ಮಾಡ್ತೀನಿ. ಟೂರಿಸಂ ಮಿನಿಸ್ಟರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಆಮೇಲೆ ನರೇಂದ್ರ ಸಿಂಗ್ ಇದ್ರು ಅವರು. ಸರ್ ನಾನು ಅವ್ರ ಅಡ್ರೆಸ್ ಕೊಟ್ಟು ನಾನು ಕನ್ಫರ್ಮ್ ಮಾಡ್ಕೊಡ್ತೀನಿ, ಅವ್ರ ಹತ್ರ ಭೇಟಿಯಾಗಿ ಅಪ್ರೋಚ್ ಮಾಡಿ ಅಂತ ಹೇಳ್ತಾರೆ. ನಮ್ಗೆ ಈಸಿ ಆಗ್ತಿಲ್ಲ ಅಂತ ಏನು ಮಾಡೋದು.